ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ತೂತು ಮಡಿಕೆ ಈ ಚಿತ್ರದ ಮೋಷನ್ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇಂದು ರೇಣುಕಾಂಬ ಸ್ಟುಡಿಯೋದಲ್ಲಿ ನಡೆಯಿತು. ಚಂದನವನದ ಅಂಗಳದಲ್ಲಿ ವಿಭಿನ್ನ ಶೀರ್ಷಿಕೆ ಮೂಲಕ ಗಮನ ಸೆಳೆಯುತ್ತಿರುವ ಸಿನಿಮಾಗಳಲ್ಲಿ ಒಂದು ತೂತು ಮಡಿಕೆ. ಈಗಾಗಲೇ ಶೂಟಿಂಗ್ ಮುಗಿಸಿರುವ ತೂತು ಮಡಿಕೆ ಬಳಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದೆ. ಫಸ್ಟ್ ಲುಕ್ ಮೂಲಕ ಗಮನ ಸೆಳೆಯುತ್ತಿರುವ ತೂತು ಮಡಿಕೆ ಶೀಘ್ರದಲ್ಲಿಯೇ ಮೋಷನ್ ಟೀಸರ್ ಬಿಡುಗಡೆ ಮಾಡುವ ಹಂತದಲ್ಲಿದೆ. ಈ ಟೀಸರ್ ಮೂಲಕ ತೂತು ಮಡಿಕೆ ಏನು ಅನ್ನೋದನ್ನ ಸಣ್ಣದೊಂದು ಹಿಟ್ ಕೊಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ತೂತು ಮಡಿಕೆ ಸಿನಿಮಾಗೆ ಚಂದ್ರಕೀರ್ತಿ ಎಂ ಕತೆ ಬರೆದು ನಿರ್ದೇಶನ ಮಾಡುವುದರ ಜೊತೆಗೆ ನಾಯಕ ನಟನಾಗಿ ಬಣ್ಣ ಹಚ್ಚಿದ್ದಾರೆ. ಕಾಮಿಡಿ ಕಮ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಈ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ನಾಯಕಿಯಾಗಿ, ಪವನ್ ಗೌಡ, ಉಗ್ರಂ ಮಂಜು, ಶಂಕರ್ ಅಶ್ವಥ್, ಗಿರೀಶ್ ಶಿವಣ್ಣ, ನಂದಗೋಪಾಲ್, ಅರುಣ್ ಮೂರ್ತಿ, ಸಿತಾರಾ, ರಾಘವೇಂದ್ರ ಎನ್ ಹಾಗೂ ಇತರರು ತಾರಾಗಣದಲ್ಲಿದ್ದಾರೆ. ಚಿತ್ರದ 3 ಹಾಡುಗಳಿಗೆ ಸ್ವಾಮಿನಾಥನ್ ಆರ್.ಕೆ ಸಂಗೀತ ನೀಡಿದ್ದಾರೆ. ಚಂದ್ರಕೀರ್ತಿ ASG ಡಾಲರ್ ಚಿತ್ರಕಥೆ ಬೆಲ್ ಬಾಟಮ್ ಖ್ಯಾತಿಯ ರಘು ನೀಡುವಳ್ಳಿಯವರು ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದು, ಸ್ಟ್ರೆಡಾನ್ ಸ್ಟುಡಿಯೋ ಸಹಯೋಗದೊಂದಿಗೆ ಸರ್ವತ ಸಿನಿ ಗ್ಯಾರೇಜ್ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಿದೆ. ಮಧುಸೂದನ್ ಮತ್ತು ಗಿರಿಬಸವ ಪ್ರೊಡಕ್ಷನ್ಗೆ ಬಂಡವಾಳವನ್ನು ಹೂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತೂತು ಮಡಿಕೆ ಚಿತ್ರದ ಫಸ್ಟ್ ಲುಕ್ ರಿಲೀಸ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಟ ಕಂ ನಿರ್ದೇಶಕ ರಕ್ಷಿತ್ ಕೂಡ ಈ ಚಿತ್ರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಂದು ನಾವು ಈ ಚಿತ್ರ ತೆಗಿಬೇಕು ಅಂತ ಒಂದು ಆಸೆ. ನಾವು ಚಂದ್ರಕೀರ್ತಿ ಅವ್ರು ಬಂದರು. ಚಂದ್ರಕೀರ್ತಿ ಅವರು ಬನ್ನಿ. ಸೊ 2019ರಲ್ಲಿ ನಾವು ಬಂದು ಅಫ್ಕೋರ್ಸ್ ಹೊರದೇಶದಿಂದ ಬಂದು ನಾವು ಈ ದೇಶಕ್ಕೆ ನಮ್ಮ ಕನ್ನಡಿಗರಿಗೆ, ಕನ್ನಡದ ಹುಡುಗರಿಗೆ ಉತ್ತೇಜನ ಕೊಡಬೇಕು ಅಂಥೇಳಿ ನಾನು ಮತ್ತು ಶಿವಕುಮಾರ್ ಅವರು ಬಂದು ಇಲ್ಲಿ ಒಂದು ಮಾಡಿದ ಪ್ರಯತ್ನ ಇದು. ಆಮೇಲೆ ಕೋವಿಡ್ ಬಂತು. ಆದರೂ ಪೂರ್ಣ ಹೃದಯದಿಂದ ನಮ್ಮ ಚಂದ್ರಕೀರ್ತಿಯವರು ಮತ್ತು ಎಲ್ಲ ತಂಡ ನಿಜವಾಗ್ಲೂ ಇದು ಒಂದು ಫ್ಯಾಮಿಲಿ ಇದ್ದಂಗೆ. ನೀವು ನೋಡಿದ್ರೆ ಆಲ್ರೆಡಿ ಹೇಗೆ ಮೇಕಿಂಗ್ ಬಂತು ಅಂತ ಆ ಥರ ಮಾಡಿಕೊಟ್ಟಿದ್ದಾರೆ. ಚಂದ್ರಕೀರ್ತಿಯವರು ನನಗೆ ಇದಕ್ಕೆ ಎಲ್ಲ ಸಹಕಾರ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾವು ಹೊರದೇಶದಿಂದ ನಾವು ಯೋಚನೆ ಮಾಡುವಾಗ ಕನ್ನಡ ಚಿತ್ರರಂಗ ಅಂದರೆ ನಮಗೇನು ಅನ್ನೋದನ್ನು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಇದು ಒಂದು ಮಾದರಿ ಆಗಬೇಕು. ಎಲ್ಲ ಹೊರದೇಶದಲ್ಲಿ ಇರ್ತಕ್ಕಂತಹ ನಿರ್ಮಾಪಕರಿಗೆ, ಯಾರು ಪ್ರೊಡ್ಯೂಸರ್ಸು ಹಣ ಹೂಡಬೇಕು ಅಂತಿದ್ದಾರೋ ಅದನ್ನು ಹಾಗೆ ನೀವು ಮೀಡಿಯಾದವ್ರು, ಯಾಕಂದರೆ ನೀವೇ ಕಣ್ಣು ಮೂಗು ಬಾಯಿ ಇದ್ದಂಗೆ. ಸೊ ಅದೊಂದು ಬಹಳ ಇಂಪಾರ್ಟೆಂಟು. ಸೊ ನೀವು ನಮಗೆ ಇದನ್ನು ಅಭಿಮಾನಿ ಸಂಘದವರಿಗೆ, ಅಭಿಮಾನಿ ದೇವತೆಗಳಿಗೆ ಎಲ್ಲನೂ ರೀಚ್ ಮಾಡೋ ಥರ ನೀವು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಿಟ್ಟಿ ಸರ್, ನೀವು ಲೇಟಾಗಿ ಬಂದ್ರಿ, ಎಲ್ಲ ನನ್ನ ಇಟ್ಕೊಂಡಿದ್ರಿ ನೀವು ಫುಲ್ ನನ್ನ ಮೇಲೆ ಜೋರು. ಶ್ರೀನಾಥ ಸೊ ಕಿಟ್ಟಿಯವರು ಬಂದಿರೋದ್ರಿಂದ ಮತ್ತೊಂದ್ಸಲ ರಿಲೀಸ್ ಮಾಡ್ಬೋದಾ ಬೇಡವಾ? ಹಾಂ, ಆಲ್ರೆಡಿ ಒಂದ್ಸಲ ಮೋಕ್ಷ ಇಲ್ಲ ಶ್ರೀನಗರ ಕಿಟ್ಟಿಯವರೇ, ಸ್ವಾಗತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಈಗ ನಮ್ಮ ತೂತು ಮಡಿಕೆ ಸಿನಿಮಾದ ತಂಡಕ್ಕೆ ಶುಭಾಶಯವನ್ನ ಕೋರ್ತಾ ಒಂದಷ್ಟು ವಿಚಾರವನ್ನ ಹಂಚ್ಕೋಬೇಕು ಅಂತ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ತೂತು ಮಡಿಕೆ ಕೀರ್ತಿ ಇದೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸುಮಾರು 2 ವರ್ಷಗಳ ಮುಂಚೆ ನಾವು ಸಿಲಿಕಾನ್ ಸಿಟಿ ಮಾಡಬೇಕಾದ್ರೆ ಪಾಪ ಅವನೇನೋ ಕನಸುಗಳು ಕಟ್ಕೊಂಡಿದ್ದ. ನಿರ್ಮಾಪಕರುಗಳು ಸಿಕ್ಕಿದ್ದಾರೆ ಅಂತ ನಿನ್ನೆ ನಿರ್ಮಾಪಕರೇ, ನಿಮ್ಮ ಆತ್ಮೀಯ ಸ್ನೇಹಿತ, ನನ್ನ ಸ್ನೇಹಿತ ಮೈಸೂರಿನಾಗ ನೀವು ಹೋದ್ಮೇಲೆ ನನಗೆ ಫೋನ್ ಮಾಡಿದ್ದೆ. ಒಳ್ಳೆ ತಂಡ ಕಟ್ಕೊಂಡಿದ್ದಾನೆಪ್ಪ ಅವನ ಗಿರಿ ಶೆಟ್ರು
ನಮ್ಮ ಮಂಜು, ಆ ಪೋಸ್ಟಲ್ಲೇ ಒಂದು ಪಾಸಿಟಿವ್ ಫೀಲ್ ಇದೆ. ಗುಡ್ ಲಕ್ ಟು ಯು. ಈ ಕೋವಿಡ್ ಹಿಂಸೆಗಳೆಲ್ಲ ಆದಮೇಲೆ ಈಗ ಬಿಡುಗಡೆ ಆಗ್ತಿರೋ ಸಿನಿಮಾಗಳೆಲ್ಲವೂ ಚೆನ್ನಾಗಿರೋ ಪ್ರಯತ್ನಗಳಿದ್ದಾಗ ಅದನ್ನು ಪ್ರೇಕ್ಷಕ ತುಂಬ ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಗುಡ್ ಲಕ್ ಟು ಕೀರ್ತಿ ಅಂಡ್ ಟೀಮ್. ಇನ್ನು ಉಳಿದಂಥ ಸಿನಿಮಾ ಬಗ್ಗೆ ಅವರೇ ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಥ್ಯಾಂಕ್ ಯು. ಮೊದಲನೇದಾಗಿ ಸಾರಿ, ಸ್ವಲ್ಪ ತಡ ಆಯಿತು, ಎಲ್ಲರೂ ವೆಯ್ಟ್ ಮಾಡಿಸ್ಬಿಟ್ವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಾರ್ದು, ದಯವಿಟ್ಟು ಕ್ಷಮಿಸ್ಬೇಕು. ನನಗೆ ನನ್ನ ಮೊದಲನೇ ಸಿನಿಮಾಗೆ ಮೊದಲನೇ ಕಂಟೆಂಟ್ನ ಕಿಟ್ಟಣ್ಣನೇ ರಿಲೀಸ್ ಮಾಡಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಹಠ ಹಿಡಿದು ಕಿಟ್ಟಣ್ಣನ ಕರ್ಕೊಂಡು ಬರೋದಕ್ಕೆ ನಾನು ಜೊತೆಲೇ ಹೋಗಿದ್ದೆ. ಸೊ ಹಾಗಾಗಿ ಒಂಚೂರು ತಡ ಆಯಿತು, ಯಾರು ಬೇಜಾರು ಮಾಡ್ಕೊಬಾರ್ದು. ನನಗೆ ನಾನು ಏನೂ ಅಲ್ಲದೆ ಇರಬೇಕಾದ್ರೆ ಬರೀ ಒಂದು ಆಪರ್ಚುನಿಟಿ ಬೇಕು, ಆ್ಯಕ್ಟ್ರ್ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ. ಸೊ ಆಗ ನನಗೆ ಕಿಟ್ಟಣ್ಣ ಒಂದು ರೀತಿನಲ್ಲಿ ಸುಮ್ಮನೆ ನನಗೆ ಒಂದು ರಿಲೇಷನ್ಶಿಪ್ ಇತ್ತು. ಅವ್ರ ಅಣ್ಣನ ಮಗಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಆ ಒಂದು ಪರಿಚಯ ಇತ್ತು. ಅಲ್ಲಲ್ಲಿ ಅವ್ರಿಗೆ ಎಲ್ಲ ಕಡೆನೂ ಕಾಣಿಸ್ತಾ ಇದ್ದೆ. ಅವ್ರ ಗೆಟ್ ಟುಗೆದರ್ ಎಲ್ಲ ಒಂದು ಕಾಮನ್ ಫ್ರೆಂಡ್ಸ್ ಇದ್ರು, ಅಲ್ಲೆಲ್ಲ ಕಾಣಿಸ್ತಾ ಇದ್ದೆ. ಸೊ ನಾನು ಆ್ಯಕ್ಟರ್ ಆಗಬೇಕು ಅನ್ನೋದೊಂದು ಗೊತ್ತಿತ್ತು ಅಷ್ಟೇ ಕಿಟ್ಟಣ್ಣಂಗೆ. ನಾನು ಸಿಕ್ಕಿದಾಗೆಲ್ಲ ಮಾತಾಡಿಸ್ತಾ ಇದ್ದೆ. ಸಿಲಿಕಾನ್ ಸಿಟಿಗೆ ನನ್ನ ಕರೆದು ಆ್ಯಕ್ಟ್ ಮಾಡಿಸಿದ್ರು. ಆಮೇಲೆ ಕಿಸ್ ಸಿನಿಮಾಗೆ ನನ್ನ ರೆಫರ್ ಮಾಡಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು. ಆಮೇಲೆ ನಾನು ಮಾಡ್ತಾ ಇದ್ದ ಸಣ್ಣ ಪುಟ್ಟದಕ್ಕೆಲ್ಲ ಪ್ರೋತ್ಸಾಹ ನೀಡೋರು. ಆಮೇಲೆ ನನಗೆ ಗೊತ್ತಿರಲಿಲ್ಲ, ಅವ್ರ ಸ್ನೇಹಿತರು ಯಾರಾದರೂ ಒಂದು ಯಾವುದಾದ್ರೂ ಒಂದು ಲೀಡ್ ಕ್ಯಾರೆಕ್ಟರ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡೋರು. ಈ ಥರ ಒಂದು ನಂಬರ್ ಕಳಿಸಿ, ನಿನಗೆ ಹೋಗಿ ಇಮಿಡಿಯೇಟಾಗಿ ಮೀಟ್ ಮಾಡು, ನೋಡು ಅಂತ. ಆಮೇಲೆ ಯಾವಾಗಲೂ ಹೇಳೋರು, ಈ ಥರ ಏನಾದರೂ ಬರುತ್ತಾ, ಫೈಟ್ ಬರುತ್ತಾ, ಡ್ಯಾನ್ಸ್ ಬರುತ್ತಾ, ಏನೇ ಹೇಳಿದ್ರು ಬರುತ್ತೇನೋ, ಆಮೇಲೆ ಹೋಗ್ಬಿಟ್ಟು ಕಲಿ ಬರಲ್ಲ ಅಂತ. ಸೊ ಅಷ್ಟು ಒಂದು ಪ್ರೀತಿ ನನ್ನ ಮೇಲೆ ಇಟ್ಟಿದ್ರು. ಸೊ ಹಾಗಾಗಿ ಅದೊಂದು ನನಗೊಂದು ಸೆಂಟಿಮೆಂಟ್ ಇತ್ತು, ನನ್ನ ಮೊದಲನೇ ಕಂಟೆಂಟ್ನ ಕಿಟ್ಟಣ್ಣನೇ ರಿಲೀಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ರೀತಿ ನನ್ನ ಕೊನೆಯ ಕೆಲಸದವ್ರಿಗೂ ನೀವು ಜೊತೆನಲ್ಲೇ ಇರಬೇಕು. ಆಮೇಲೆ ನಮ್ಮ ಸಿನಿಮಾ ತೂತು ಮಡಿಕೆ ಈಗ ಮೋಷನ್ ಟೀಸರ್ನ ಅಥವಾ ಮೇಕಿಂಗು ಇದೆಲ್ಲ ನೋಡಿರ್ತೀರಾ. ನಾವು ಒಂದು ಪೋಸ್ಟರ್ಗೋಸ್ಕರ ಕಷ್ಟಪಟ್ಟಿದ್ದು. ಆಮೇಲೆ ಅದನ್ನ ತುಂಬ ಪರ್ಟಿಕ್ಯುಲರ್ ಆಗಿ ಅಂದರೆ ತೂತು ಮಡಿಕೆ ಒಂದೊಂದನ್ನು ಒಂದು ಸಿನಿಮಾದ ಏನೇ ಒಂದು ಕಂಟೆಂಟ್ ಜನರಿಗೆ ಕೊಡ್ತೀವಿ ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿ ಅದನ್ನ ಅರ್ಥ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ತುಂಬಾನೇ ಅದಕ್ಕೆ ಡೀಟೇಲ್ಡ್ ವರ್ಕ್ ಮಾಡಿದ್ವಿ. ಪ್ರವೀಣ್ ಅವ್ರು ಸಖತ್ ಕೆಲಸ ಮಾಡಿದ್ರು. ತೂತು ಮಡಿಕೆ ಶುರು ಆಗಿದ್ದು ಸರ್ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಇನ್ನೊಂದು ಫಾಸ್ಟಾಗಿ ಹೇಳ್ಬಿಡ್ತೀನಿ. ನಂದೊಂದು ಚಿಕ್ಕ ಕಂಪ್ನಿ ಕಟ್ಕೊಂಡಿದ್ದೆ. ಅಲ್ಲಿ ಒಂದು ನಾವೇ ಆಪರ್ಚುನಿಟಿ ಅಂತ ಹೋಗ್ತಾ ಇದ್ವಿ. ನಮಗೆ ಒಂದು ಸಣ್ಣ 4K ಕ್ಯಾಮ್ರಾ ಇತ್ತು, ಎಡಿಟಿಂಗ್ ಸೂಟ್ ಇತ್ತು, ಮ್ಯೂಸಿಕ್ ಸ್ವಾಮಿ ನಮ್ಮ ಜೊತೆನಲ್ಲಿದ್ದ. ಸೊ ಎಲ್ಲ ಕ್ಯಾಟಗರಿ ಕೆಲಸಗಳಲ್ಲೂ ಒಬ್ಬೊಬ್ಬ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಎಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡ್ಬಿಡೋಣ, ಎಷ್ಟು ನ್ಯಾಚುರಲ್ ಆಗುತ್ತೆ ಅಷ್ಟು ನ್ಯಾಚುರಲಿ, ಎಷ್ಟು ಕಮ್ಮಿ ಬಜೆಟ್ ಆಗುತ್ತೆ ಅಷ್ಟು ಕಮ್ಮಿ, ನಮ್ಮ ಕೈಲಿ ಅಫೋರ್ಡ್ ಮಾಡೋ ಥರ ಮಾಡ್ಬಿಡೋಣ ಅಂತೇಳಿ ಒಂದು ಕತೆ ಮಾಡಿದ್ವಿ. ಮಧು ಸರ್ ಆಮೇಲೆ ಶಿವು ಸರ್ ಸ್ವಾಮಿ ಅವರ ಅಣ್ಣನ ಫ್ರೆಂಡ್ಸ್. ಸೊ ಅವರು ಒಂದ್ಸಲ ನಮ್ಮ ಸ್ಟುಡಿಯೋಗೆ ಬಂದರು, ಈ ಥರ ಕತೆ ಏನೋ ಮಾಡಿದಿರಂತೆ ಅಂತ. ಅದು ರೀಡಿಂಗ್ ಕೊಟ್ವಿ. ಅವರು ಎಸ್ ಮಾಡೋಣ ಅಂತೇಳಿ ಇಮಿಡಿಯೇಟಾಗಿ ಒಪ್ಕೊಂಡ್ಬಿಟ್ರು. ಅದಾದ್ಮೇಲೆ ಹೇಳಿದ್ರು ನಮಗೆ, ಈ ಥರ ನಮಗೆ ಸಿನಿಮಾ ಮಾಡೋಕ್ಕೆ ಅಂತಲೇ ನಾವು ಬಂದಿದ್ದು. ಸೊ ಒಂದೆರಡು ಬೇಕು ನಾವು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಕೊಟ್ಟಾಗ ಭಯ ಬಂದ್ಬಿಡ್ತೀವಿ, ಏನಪ್ಪ ಇವನೇ ಡೈರೆಕ್ಟರ್ ಹೋಗ್ತಾನೆ, ಹೆಂಗ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಂತ ಭಯ ಆಯ್ತು. ಆದ್ರೆ ಶೂಟಿಂಗ್ ಸ್ಪಾಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಅವನ ಜೊತೆ ಇನ್ನೂ ಈ ಡಾಲರು ಮತ್ತೆ ಈ ಅಪ್ಪು ಎಲ್ಲ ಒಳ್ಳೆ ಸಪೋರ್ಟಿಂಗ್ ಆಗಿದ್ರು. ಅವರೆಲ್ಲ ಕಾದಂಬರಿಗಳನ್ನ ಓದ್ಕೊಂಡಿದ್ರು, ಒಂದಷ್ಟು ನಾಟಕಗಳನ್ನ ನೋಡಿದ್ರು. ಒಳ್ಳೆ ತಂಡ ಇತ್ತು, ಹೊಸ ತಂಡ ಇತ್ತು. ಇವ್ರು ಮಾಡ್ತಾರೆ ಗುರು, ಇಲ್ಲ ಇವ್ರ ಜೊತೆ ಮಾಡ್ಬೋದು ಅಂತ ಅನಿಸ್ತು. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದ್ಯಾವುದೋ ಹಾವಾಡಗರ ಕಾಲೋನಿಂದ ಕರ್ಕೊಂಡಾಗ ಶೂಟ್ ಮಾಡಿಸ್ಬಿಟ್ರು. ನಾನು ಎಲ್ಲಿ ಕೂತ್ರಿ ಲಾವು ಅನ್ನೋರು, ಎಲ್ಲಿ ಕೂತ್ಕೋಬೇಕು ನಾವು? ಹಂಗಾದ್ರೆ ಇಲ್ಲಿ ಕೂತ್ರೆ ಅಣ್ಣ ಅಲ್ಲಿ ಬೇಡ, ಅಲ್ಲಿ ನಾಗರಾವ್ ಐತಣ, ಇಲ್ಲಿ ಕೆರೆ ಐತಣ, ಏನೇ ಆಯ್ತು ಹಾವೇರಿ ಅಂತ ಕರ್ಕೊಂಬಂದು ಶೂಟಿಂಗ್ ಮಾಡೋದು ಹೆಂಗೆ ಮಾಡೋಕ್ಕಾಯ್ತದ? ನಾವು ಅದೇ ಇಡೀ ಪಿಕ್ಚರ್ ಬೈದಲ್ಲೇ ಮಾಡಿದೀವಿ. ಯಾಕಂದ್ರೆ ಒಂದೇ ಸ್ಲಮ್ ಅಲ್ಲಿ ಮತ್ತೆ ಅಲ್ಲಿ ನಡೆಯುವಂಥ ಜಾಗದಲ್ಲಿ ನಡೆಯುವಂಥ ಕತೆ, ಅದೇ ಕಥೆಯ ಸುತ್ತಮುತ್ತ ಮಾಡಿರುವಂಥದ್ದು. ಇದು ಹೊಸ ತಂಡದ ಹೊಸ ಪ್ರಯತ್ನ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಹಿರಿಯ ಚೇತನ. ಹಾಯ್, ಎಲ್ಲರಿಗೂ ನಮಸ್ಕಾರ.
ತೂತು ಮಡಿಕೆ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಯಾಕೆಂದ್ರೆ ಆ ಸಿನಿಮಾ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿ ಸೈಲೆಂಟ್ ಆಗಿ ಕೂತಿದ್ದಾಗ ನನ್ನ ಬೆನ್ನಿಂದೆ ಬೇತಾಳದ ತರ ಬಿದ್ದು, ಇಲ್ಲ ಅಣ್ಣ ಈ ಪಾತ್ರ ನೀವೇ ಮಾಡ್ಬೇಕು ಅಂತ ಹೇಳಿ ನನ್ನ ಶೂಟಿಂಗ್ ಸ್ಪಾಟ್ಗಳಿಗೆ 2 ಸಿನಿಮಾ ಶೂಟಿಂಗ್ ಸ್ಪಾಟ್ ಬಂದು ನನ್ನ ಹಿಂದೆ ತಿರುಗಿ, ಇಲ್ಲ ನಿಮ್ಮನ್ನ ಬಿಡೋದೇ ಇಲ್ಲ ನಾನು, ನೀವು ಮಾಡ್ಲೇಬೇಕಿದನ್ನ ಅಂತ ಹೇಳಿ ಗಂಟು ಬಿದ್ದಂತ ನಿರ್ದೇಶಕ. ಸೊ ಅದಾದ್ಮೇಲೆ ನಾನು ಒಪ್ಕೊಂಡೆ, ಯಾಕಂದ್ರೆ ಆಲ್ರೆಡಿ ಏಜ್ಡ್ ಕ್ಯಾರೆಕ್ಟರ್ಗಳು ಮಾಡಕ್ ಶುರು ಮಾಡ್ಬಿಟ್ಟಿದ್ದೆ. ಸೊ ಇದ್ರಲ್ಲೂ ಮತ್ತೆ ತಿರ್ಗಾ ವಯಸ್ಸಾಗಿರೋ ಕ್ಯಾರೆಕ್ಟರ್ ಮಾಡಿ ಅಂತ ನೋಡ್ಬೋದು ನೀವು ಟೀಸರ್ ಅಲ್ಲಿ, ಬಿಳಿ ಬಣ್ಣ ಹೊಡಿಸಿ ನಿಲ್ಸಿಯಾನ. ಓಪನ್ ಆಗಿ ಹೇಳೋಣ, ದೇವರಡೆ 38 ಅಣ್ಣ. ಇಲ್ಲ ಕಣ, ದೇವರಡೆ ಈಗಲೂ 38. ಸೊ 50 ವರ್ಷದ ಕ್ಯಾರೆಕ್ಟರ್ ಮತ್ತೆ ತಿರ್ಗಾ ಮಾಡಿಸ್ಬಿಡಕಣ ನನ್ನ ಹತ್ರ ಅಂತ ಓಡಾಡ್ತಿದ್ದೆ ಅಷ್ಟೊತ್ತಿಗೆ ಬಂದಂತ ಕ್ಯಾರೆಕ್ಟರ್ ಇದು. ಅಂಡ್ ತೂತು ಮಡಿಕೆ ಸಿನಿಮಾ ಗಿರಿ ಹೇಳ್ದಂಗೆ ಒಂದು ಅಮೆಚ್ಯೂರ್ ಡೈರೆಕ್ಟರ್, ಅಮೆಚ್ಯೂರ್ ಟೀಮು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದು ನನಗೂ ಕ್ವೆಶನ್ ಮಾರ್ಕ್ ಇತ್ತು. ಸೊ ಫಸ್ಟ್ ದಿನ ಶೂಟಿಗೆ ಹೋದಾಗ ಅವ್ರ ಪ್ರೊಫೆಷನಲಿಸಮ್ ನೋಡಿ ಖುಷಿ ಆಯ್ತು, ಅವ್ರ ಟೀಮ್ ವರ್ಕ್ ನೋಡಿ ಖುಷಿ ಆಯ್ತು. ಮಾಡ್ತಾರೆ ಗುರು ಈ ಹುಡುಗರೇನೋ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಅನ್ಸಿತ್ತು. ಸೊ ಆಗ್ಲೇ ನೀವು ಕಿಟ್ಟನ ಬರೋಕ್ಕಿಂತ ಮುಂಚೆ ಇದನ್ನೆಲ್ಲ ನೋಡಿದ್ರಿ, ತುಂಬಾ ಜನ ಶೇರ್ ಮಾಡಿದ್ರು ಪೋಸ್ಟರ್ಗಳನ್ನಾಗ್ಲಿ ಸಿನಿಮಾ ಬಗ್ಗೆ ಆಗ್ಲಿ ಅಂತ. ಆದ್ರೆ ಈ ಪೋಸ್ಟರ್ಗಿಂತ ಮುಂಚೆ ಒಂದು ಪೋಸ್ಟರ್ನ ಬಿಟ್ಟಿದ್ದ ಚಂದ್ರಕೀರ್ತಿ, ಬರೀ ಥೀಮ್ ಪೋಸ್ಟರ್ನ ಮಾಡಿ ಬಿಟ್ಟಿದ್ದ. ತೂತು ಮಡಿಕೆ ಅಂದ್ರೆ ಒಬ್ಬ ನಡ್ಕೊಂಡು ಹೋಗ್ತಿರುವಂತ ಬೆತ್ತಲೆ ಹುಡುಗಂಗೆ ಒಂದು ಮಡಕೆನ ಕಟ್ಟಿ ಅದ್ರಲ್ಲಿ ಒಂದು ತೂತು ಮಾಡಿದ್ದ. ಸೊ ಆ ಪೋಸ್ಟರ್ನ ನೋಡಿದಾಗ ರಕ್ಷಿತ್ ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದ ಫಸ್ಟ್. ಅವನಿಗೆ ಯಾರು ಸಿನಿಮಾ ಮಾಡ್ತಿದ್ದಾರೆ ಏನ್ ಕತೆ ಏನು ಗೊತ್ತಿರಲಿಲ್ಲ. ಸುಮ್ನೆ ಇದ್ಯಾವ್ದೋ ಪೋಸ್ಟರ್ ಇಂಟ್ರೆಸ್ಟಿಂಗ್ ಆಗಿದೆ, ಯಾವ್ದೋ ಹುಡುಗರು ಸಿನಿಮಾ ಮಾಡ್ತಿದ್ದಾರೆ ಅಂತ ಅದನ್ನ ಹಾಕಿದ್ದ, ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ದ. ಅವಾಗ ನಾನು ಕೇಳಿದೆ, ನಿಂಗೆ ಗೊತ್ತಾ ಈ ಹುಡುಗರು ಯಾರು ಗೊತ್ತಾ ನಿಂಗೆ ಅಂತ. ಇಲ್ಲ ಯಾರು ಗೊತ್ತಿಲ್ಲ, ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಶೆಟ್ರೆ, ತುಂಬಾ ಮಜಾ ಬಂತು ಪೋಸ್ಟರ್, ಅವರು ಪೋಸ್ಟರ್ ಇಷ್ಟೊಂದು ಕ್ವೆಶನ್ ಮಾರ್ಕ್ ಗಳು ಹಾಕಿದ್ದಾರೆ. ಇನ್ನೊಂದು ಲೆವೆಲ್ ನಂಬಿಕೆ ಬರಕ್ ಶುರು ಆಯ್ತು ನಂಗೆ ಈ ತಂಡದ ಮೇಲೆ, ಸತ್ಯ ಹೇಳ್ಬೇಕು ಅಂದ್ರೆ. ಸೊ ಅದಾದ್ಮೇಲೆ ಥೀಮ್ ಪೋಸ್ಟರ್ ಗಳೆಲ್ಲ ಬಿಟ್ಟಾಗ ಸುಮಾರು ಜನ ಶೇರ್ ಮಾಡಿದ್ರು, ಪ್ರತಿಯೊಬ್ರು ಮೆಸೇಜ್ ಮಾಡಿದ್ರು ಸೇಯಿಂಗ್ ದಟ್ ಏನ್ ಸಿನಿಮಾ ಥೀಮ್ ಏನು ಅಂತ. ಈಗಾಗ್ಲೇ ಚಂದ್ರಕೀರ್ತಿ ಹೇಳ್ದಂಗೆ ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ಆಸೆ ಎಲ್ರಿಗೂ ಇರುತ್ತೆ. ಅತಿ ಆಸೆ ಅನ್ನೋದು ಬಡವರಿಗೂ ಇರುತ್ತೆ, ಶ್ರೀಮಂತರಿಗೂ ಇರುತ್ತೆ. ದುಡ್ಡು ಇರೋನ್ಗೆ ಇನ್ನೂ ದುಡ್ಡು ಮಾಡ್ಬೇಕು ಅಂತ ಆಸೆ, ದುಡ್ಡು ಇಲ್ದೇ ಇರೋನ್ಗೆ ದುಡ್ಡು ಮಾಡ್ಬೇಕು ಅಂತ ಆಸೆ. ಸೊ ಇದೆರಡರ ಈ 2 ಟೀಮ್ಗಳ ಮಧ್ಯೆ ಆಗುವಂತ ಒಂದು ಘರ್ಷಣೆ ಅಂತ ಹೇಳ್ಬೋದು, ಅಥವಾ ನಡೆಯುವಂತ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ಇಡೀ ಸಿನಿಮಾ. ಸೊ ಅದರಲ್ಲೇ ಆಸ್ ಯೂಶಲ್ ಅವ್ನು ಹೇಳ್ದಾಗೆ ಈ ಸ್ಟೇಜ್ ಮೇಲೆ ಇರೋರೆಲ್ಲ ಹೀರೋಗಳೇ ಅಂತ. ಆದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಚಂದ್ರಕೀರ್ತಿನೇ ಈ ಸಿನಿಮಾದ ಹೀರೋ, ಹಾಗೆ ಇವರೇ ಹೀರೋಯಿನ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಮುಖ ಪಾತ್ರದಲ್ಲಿ ನಾನು, ಗಿರಿ, ಮಂಜ ಎಲ್ಲರೂ ಕಾಣಿಸ್ಕೊಂಡಿದೀವಿ. ತುಂಬಾ ಅದ್ಭುತವಾಗಿ ಬಂದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಪಾತ್ರ ಮಾಡಿದ್ದೀರಿ, ತುಂಬಾ ಚೆನ್ನಾಗಿದೆ. ಅದಾದ ನಂತರ ಇವರಿಬ್ರು ಮಾತಾಡ್ತಾರಲ್ಲ, ಸೇಮ್ ಕಾಪಿ. ಥ್ಯಾಂಕ್ ಯು ಸೋ ಮಚ್. ಅದೇ ನಮಸ್ಕಾರ, ಥ್ಯಾಂಕ್ ಯು. ಇಲ್ಲ ಸರ್, ಇದು ಚಂದ್ರಕೀರ್ತಿ ನನಗೆ ಈ ಪಾತ್ರ ಅವಕಾಶ ಮಾಡಿಕೊಟ್ಟಿದ್ದು. ಇವರು ಆಲ್ರೆಡಿ ಕಮಿಟ್ ಆಗಿದ್ರು, ಯಾರು ಗಿರಿ ಮತ್ತೆ ಪ್ರಮೋದ್. ಬಟ್ ನನಗೆ ಪ್ರಮೋದ್ ಮತ್ತೆ ಗಿರಿ ಎಲ್ಲರೂ, ಆಮೇಲೆ ಇಲ್ಲಿ ನಂದ ಅಂತಿದ್ದಾರೆ, ನಂದಕುಮಾರ್ ಅಂತ, ಇವರೆಲ್ಲ ನನಗೆ ಹಿರಿಯ ರಂಗಭೂಮಿನಲ್ಲಿ ನಾನು ನಾಟಕಗಳು ಮಾಡಬೇಕಾದ್ರೆ ಇವರೆಲ್ಲರೂ ನನಗೆ ಸೀನಿಯರ್ಸು. ಇವ್ರ ಹತ್ರ ಕಲ್ತಿರೋಂಥದ್ದು ನನಗೆ ಬಹಳಷ್ಟಿದೆ. ಅದ್ರ ಜೊತೆಗೆ ಪವನ್ ಇರ್ಬೋದು, ಆಮೇಲೆ ಬೆನಕದಲ್ಲಿ ರಂಗಶಂಕರದು, ಆಹಾ ಥಿಯೇಟ್ರು ರಂಗಶಂಕರದಲ್ಲಿ ಸುಮಾರಷ್ಟು ಕಲ್ತಿದ್ದಾನೆ. ಹಾಗಾಗಿ ಒಂದೇ ಸಿನಿಮಾದಲ್ಲಿ ಇವರುಗಳ ಮಧ್ಯೆ ನಾನು ಒಂದು ಪಾತ್ರ ಮಾಡಬೇಕಂದ್ರೆ ಅದು ನನಗೆ ತುಂಬಾನೇ ಖುಷಿ ಕೊಡ್ತು. ಯಾಕಂದ್ರೆ ಇವರುಗಳು ಇಂಪ್ರೂವೈಸೇಷನ್ ಮಾಡ್ತಿದ್ದು ಆನ್ ಸ್ಪಾಟ್ ಅಲ್ಲಿ, ಆ ಪ್ರತಿಯೊಂದಕ್ಕೂ ನಾನು ಇವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಇದಿತ್ತಲ್ವಾ, ಉತ್ಸಾಹ ಇತ್ತು. ಅದೆಲ್ಲನೂ ಈ ಒಂದು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಚಂದ್ರಕೀರ್ತಿ. ಚಂದ್ರಕೀರ್ತಿಗೆ ಆಕ್ಟಿಂಗ್ ಜೊತೆಗೆ ನಿರ್ದೇಶನ ಮಾಡೋದು ಎರಡನ್ನೂ ಬ್ಯಾಲೆನ್ಸ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅದರಲ್ಲಿ ಟೆಕ್ನಿಕಲಿ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಡ್ರೋನ್ ಇರ್ಬೋದು, ಕ್ಯಾಮ್ರಾ ಬಗ್ಗೆ ತಿಳ್ಕೊಂಡಿರ್ಬೋದು, ಲೆನ್ಸ್ ಬಗ್ಗೆ, ಇವೆಲ್ಲನೂ ಪ್ರತಿಯೊಂದೂ ಅವನು ಫಸ್ಟೇ ಹೋಮ್ ವರ್ಕ್ ಮಾಡಿಕೊಂಡು ಡೈರೆಕ್ಷನ್ಗೆ ಬಂದಿರೋದು. ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಹಕರಿಸಿ. ನಿಮ್ಮೆಲ್ಲರೂ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಇವತ್ತಿ ಕಾರ್ಯಕ್ರಮದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೂ, ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಶಸ್ ಯಾರೆಲ್ಲ ಇದ್ದೀರಾ ಇವತ್ತಿ ಹಾಲ್ನಲ್ಲಿ, ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಕಿಟಿ ಸರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಕಿಟಿ ಸರ್ ಇವತ್ತೊಬ್ಬ ಸ್ಟಾರ್ಗಿನ ಹೆಚ್ಚಾಗಿ ತುಂಬ ಆತ್ಮೀಯರಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕೆಂದರೆ ಚಂದ್ರಕೀರ್ತಿ ಸರ್ ಆವಾಗಲೇ ಹೇಳಿದ್ರು, ಹೌ ಇಸ್ ಈ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ಸರ್ ಅಂತ.
ಹಾಗೆ ಕಿಟ್ಟಿ ಸರ್ ಅಂತ ನಾವು ಮಾತಾಡೋಕ್ಕಿಂತ ಮೊದಲು ಶ್ರೀನಗರ ಕಿಟ್ಟಿ ಸರ್ ಅಂತ ನಾವು ಯೂಶಲಿ ಮಾತಾಡ್ತೀವಿ, ಬಿಕಾಸ್ ಅವರು ಶ್ರೀನಗರದವರು ಅಂತ. ಶ್ರೀನಗರದವರ ಮೂಲನ ನಾವು ನೋಡಿದ್ರೆ ಆಕ್ಚುಲಿ ಎಲ್ಲರೂ ಆಲ್ಮೋಸ್ಟ್ ನಾಗಮಂಗಲದವರು. ಯಾಕೆಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್, ಶ್ರೀನಗರಕ್ಕೆ ಡೈರೆಕ್ಟ್ ಬಸ್ ಇದೆ. ಚಂದ್ರಕೀರ್ತಿ ಸರ್ ಕೂಡ ನಾಗಮಂಗಲದವರು. ಸೊ ಅದು ನನಗೆ ಗೊತ್ತಿರ್ಲಿಲ್ಲ. ಸೊ ನಾನು ನಾಗಮಂಗಲ ತಾಲೂಕ್ನೋಳೆ. ಸೊ ಸರ್ ಕೂಡ ನಾಗಮಂಗಲ. ಏನೋ ಒಂಥರ ಕುಟುಂಬದ ಫೀಲು, ಇಲ್ಲಿ ಯಾರೋ ನಮ್ಮವ್ರು ಇದಾರೆ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ತುಂಬಾ ತುಂಬಾ ಪ್ರೀಶಿಯಸ್ ಎಲ್ರಿಗೂ. ಸೊ ಅದೊಂದು ತುಂಬಾ ಖುಷಿ ವಿಚಾರ ಈ ವೇದಿಕೆಯಲ್ಲಿ ನನಗೆ. ತೂತು ಮಾಡಿಕೆ ಟೈಟಲ್ ನಾನು ಕೇಳಿದಾಗಲೇ ತುಂಬಾನೇ ಇಂಪ್ರೆಸ್ ಆಗಿತ್ತು. ಇಫ್ ಐ ಆಮ್ ನಾಟ್ ರಾಂಗ್ 3 years ಬ್ಯಾಕ್ ಅನ್ಸುತ್ತೆ ಆಲ್ಮೋಸ್ಟ್. ಅವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಏನೋ ಮ್ಯಾಚ್ ನಡೀತಿತ್ತು ಕ್ರಿಕೆಟ್. ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆನೂ ಅದ್ರ ಬಗ್ಗೆ ಡಿಸ್ಕಷನ್ಸ್, ಡಿಬೇಟ್ಸ್ ನಡೀತಾನೆ ಇತ್ತು. ನಮ್ಗೆಲ್ರಿಗೂ ಗೊತ್ತು ಕ್ರಿಕೆಟ್ ನಡಿಬೇಕಾದ್ರೆ ಬೇರೆ ಯಾವುದೇ ವಿಚಾರಕ್ಕೆ ಅಲ್ಲಿ ಸ್ಪೇಸ್ ಇರೋದೇ ಇಲ್ಲ. ಆ ಟೈಮ್ನಲ್ಲಿ ತೂತು ಮಾಡಿಕೆ ಅನ್ನೋ ಒಂದು ಟೈಟಲ್ನ ಲಾಂಚ್ ಮಾಡ್ತಾರೆ ಟೀಮ್. ಎಲ್ಲಾ ಕಡೆ ಅದು ತುಂಬಾ ವೈರಲ್ ಆಗುತ್ತೆ. ನಾನು ಅವತ್ತೊಬ್ಳು ಜನರಲ್ ಆಗಿ ಸೋಷಿಯಲ್ ಮೀಡಿಯಾಗೆ ಬಂದು ಏನೋ ನೋಡ್ಬೇಕಾದ್ರೆ ತುಂಬಾ ಸಲ ಅದು ನೋಡಕ್ ಸಿಕ್ತು. ನಂಗೂ ತುಂಬಾ ಒಳ್ಳೆ ಇಂಪ್ರೆಷನ್ ಆಯ್ತು, ಅದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿತ್ತು. ಅದಾದ 1 ವಾರಕ್ಕೆ ನನಗೆ ಕಾಲ್ ಬರುತ್ತೆ ಚಂದ್ರಕೀರ್ತಿ ಸರ್ ಟೀಮ್ ಕಡೆಯಿಂದ. ನನ್ಗೆ ಆಲ್ರೆಡಿ ಒಂದು ಪಾಸಿಟಿವ್ ಆಗಿ ಇಂಪ್ರೆಷನ್ ಇದ್ದಿದ್ರಿಂದ ತುಂಬಾ ಪಾಸಿಟಿವ್ ಆಗಿ ಇಡೀ ಟೀಮ್ನ ಭೇಟಿ ಮಾಡಿದೆ. ಕತೆ ಕೇಳಿದೆ, ಪಾತ್ರ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಜರ್ನಿ ಅಲ್ಲಿಂದ ಇದುವರೆಗೂ ತುಂಬಾ ಚೆನ್ನಾಗಿದೆ. ಕೀರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು. ಸರ್ ಈ ಕತೆಗೆ ನಾಯಕಿನ ಹುಡುಕ್ಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ಇದ್ದಿದೆ ನಮ್ಗೆಲ್ಲ ಶೂಟಿಂಗ್. ಐ ಮೀನ್ ಅವ್ರು ಹೇಳ್ದಂಗೆ ಲೊಕೇಶನ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಇತ್ತು, ಆ್ಯಂಡ್ ಈ ಎಲ್ಲ ನಮ್ಮ ಪರಿಸ್ಥಿತಿಗೆ ಹೊಂದ್ಕೊಳ್ಳೋ ಥರ ಮ್ಯಾನೇಜ್ ಆಗೋ ಥರ ಹುಡುಗಿ ಬೇಕು ಅನ್ನೋ ಪಾಯಿಂಟ್ ಅವ್ರಿಗಿತ್ತು ಫಸ್ಟ್ ಹುಡುಕ್ಬೇಕಾದ್ರೆ. ಸೊ ನಮ್ಮ ಮೇಕಪ್ ಆರ್ಟಿಸ್ಟ್ ಶಶಿ ಅಣ್ಣ ಅವರು ನನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಇವತ್ತು ವೇದಿಕೆಲ್ಲ ಅವ್ರನ್ನ ನೆನೆಸ್ಕೋತೀನಿ. ಅವರಿಂದ ಈ ಸಿನಿಮಾನ ನಾನು ಮಾಡೋಕ್ಕಾಯ್ತು. ಥ್ಯಾಂಕ್ ಯು ಶಶಿ ಅಣ್ಣ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಯಾವಾಗಲೂ ಎಲ್ಲ ಆರ್ಟಿಸ್ಟ್ ಮೇಲೂ ಇರಲಿ, ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲಣ್ಣ, ಇದು ತೂತು ಮಾಡಿಕೆ. ನಾಗಣ್ಣ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಆಗ್ಲಿ ಪ್ರಮೋದಣ್ಣ ಹೇಳಿದಾಗೆ ದುಡ್ಡಿರೋರು ಮತ್ತೆ ದುಡ್ಡು ಇಲ್ದಿರೋರ ಮಧ್ಯೆ ಏನು ಸಿನಿಮಾ ನಡೆಯುತ್ತೆ, ಅದು ಎರಡರ ಮಧ್ಯೆ ಇರೋಂಥ ಒಂದು ಬ್ರಿಡ್ಜ್ ಕ್ಯಾರೆಕ್ಟರ್ ನಂದು. ದುಡ್ಡಿರೋನು ಅಥವಾ ದುಡ್ಡು ಇಲ್ದಿರೋರ ಮಧ್ಯೆ ಇರುವಂಥ ಪಾತ್ರ. ಈ ಸಿನಿಮಾಗೆ ನನ್ನ ಸ್ನೇಹಿತ ಮನೋಜ್ ರೆಫರ್ ಮಾಡಿದ್ರು ಕೀರ್ತಿಗೆ, ಹಿಂಗೆ ರಾಘವೇಂದ್ರ ಇದನ್ನೇ ಸೂಟ್ ಆಗ್ತಾನೆ ಅಂತ. ಕೀರ್ತಿ ಬಂದು ಮಾತಾಡಿ, ನಾನು ಫಸ್ಟ್ ಟೈಮ್ ಸ್ಟುಡಿಯೋಗೆ ಬಂದಾಗಲೇ ಇದಾಗ್ಬಿಟ್ಟೆ. ಸಿಕ್ಕಾಬಿಟ್ಟೆ ಕ್ರಿಯೇಟಿವ್, ಏನೇನೋ ಹುಚ್ಚತನ ಮಾಡಿದ್ದಾರೆ ಸ್ಟುಡಿಯೋಲಿ. ಏನೇನೋ ಇಟ್ಕೊಂಡಿದ್ದಾರೆ, ಏನೇನೋ ಟೈರಿಂದ ಏನೇನೋ ಇಟ್ಕೊಂಡಿದ್ದಾರೆ, ಚೇರ್ಸು ಈ ಥರ ತುಂಬ ಇದೆ, ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಸೊ ಆಗ್ಲೇ ಅನಿಸ್ತು ಇವ್ರು ಏನೋ ಕ್ರಿಯೇಟಿವ್ ಏನೋ ಮಾಡ್ತಾರೆ ಅಂತ. ಸೊ